ಆದರ್ಶ ಶಿಕ್ಷಕ ಶ್ರೀ ಎನ್.ಎಂ. ಚೆನ್ನಯ್ಯನವರ ಸೇವಾ ನಿವೃತ್ತಿ ಹಾಗೂ ಗೌರವ ಸನ್ಮಾನ ಸಮಾರಂಭ ಸವಿನೆನಪು. ವಿಜಯನಗರ ಜಿಲ್ಲೆಯ ಹೂವಿನಡಗಲಿ ತಾಲೂಕಿನ ಉತ್ತಂಗಿ ಗ್ರಾಮದ ಹೆಮ್ಮೆಯ ಪುತ್ರ ಆದರ್ಶ ಮುಖ್ಯ ಗುರುಗಳಾದ ಶ್ರೀ ಎನ್.ಎಂ. ಚೆನ್ನಯ್ಯನವರ ಗೌರವ ಪೂರ್ವಕ ಸೇವಾ ನಿವೃತ್ತಿ ಹಾಗೂ ಸನ್ಮಾನ ಸಮಾರಂಭವು ದಿನಾಂಕ 4/7/2026 ಉತ್ತಂಗಿಯ ಶ್ರೀ ಶಿವಶಂಕರ ಸ್ವಾಮಿ ಸಮುದಾಯ ಭವನದಲ್ಲಿ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ತ್ರಿವಿಧ ದಾಸೋಹಿಗಳ ದಿವ್ಯ ಸಾನ್ನಿಧ್ಯ ಕಾರ್ಯಕ್ರಮವು ಪರಮ ಪೂಜ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿತು. ಶ್ರೀಮನ್ ನಿರಂಜನ ಜಗದ್ಗುರು ಸೋಮಶಂಕರ ಮಹಾಸ್ವಾಮಿಗಳು, ಪರಮ ಪೂಜ್ಯ ಶ್ರೀ ಮಹೇಶ್ವರ ಸ್ವಾಮಿಗಳು ಪುಣ್ಯಕ್ಷೇತ್ರ ನಂದೀಪುರ, ಶಟಸ್ಥಲ ಬ್ರಹ್ಮ ಅಭಿನವ ಶಿವಲಿಂಗ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹಂಪಸಾಗರ, ಶಾಬ್ರ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಮರಿಯಮ್ಮನಹಳ್ಳಿ, ಶ್ರೀ ಹಾಲಸ್ವಾಮಿಗಳು ಹಾಲಸ್ವಾಮಿ ಮಠ ಹಗರಿಬೊಮ್ಮನಹಳ್ಳಿ, ಶ್ರೀ ಎನ್.ಎಂ. ಚೆನ್ನಯ್ಯನವರ ಜೀವನ ಮತ್ತು ಸಾಧನೆಯ ಹಾದಿ. ಹುಟ್ಟಿನಿಂದ ತಂದೆ ತಾಯಿಗಳನ್ನು ಕಳೆದುಕೊಂಡರೂ ಸಮಾಜಕ್ಕೆ ತಾಯಿಯಾದ ಗುರು. ಜನನ ಹಾಗೂ ಬಾಲ್ಯ. ದಿನಾಂಕ 1/7/1966 ಜನಿಸಿದ ಚೆನ್ನಯ್ಯನವರು ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ತಾಯಿಗಳನ್ನು ಕಳೆದುಕೊಂಡರು. ಇವರನ್ನ ಅಜ್ಜ ಅಮ್ಮನವರಾದ ಸಿದ್ದಮಲ್ಲಪ್ಪನವರ ಮಠದ ಚನ್ನಬಸಯ್ಯ ಹಾಗೂ ಚಂದ್ರಮ್ಮ ದಂಪತಿಗಳು ಪ್ರೀತಿಯಿಂದ ಪೋಷಿಸಿ ಬೆಳೆಸಿದರು. ಶಿಕ್ಷಣ. ಪ್ರಾಥಮಿಕ ಶಿಕ್ಷಣವನ್ನು ಉತ್ತಂಗಿಯಲ್ಲಿ, ಪ್ರೌಢಶಾಲೆಯನ್ನ ಸೋಗಿಯಲ್ಲಿ, ಪದವಿ ಪೂರ್ವ ಶಿಕ್ಷಣವನ್ನ ಹರಪನಹಳ್ಳಿಯ SUJM ಕಾಲೇಜಿನಲ್ಲಿ ಹಾಗೂ ಪದವಿ ಶಿಕ್ಷಣವನ್ನ ಹಡಗಲಿಯ GBR ಕಾಲೇಜಿನಲ್ಲಿ ಪೂರೈಸಿದರು. ಸೇವೆ ಸಲ್ಲಿಸಿದ ಶಾಲೆಗಳು ಮತ್ತು ನೀಡಿದ ಕೊಡುಗೆಗಳು. ಇವರು ತಾವು ಸೇವೆ ಸಲ್ಲಿಸಿದ ಪ್ರತಿ ಶಾಲೆಯಲ್ಲಿಯೂ ತಮ್ಮದೇ ಆದ ವಿಶಿಷ್ಟ ಛಾಪು ಮೂಡಿಸಿ ಸ್ವಂತ ಹಣದಿಂದ ದೇಣಿಗೆ ನೀಡುತ್ತಾ ಬಂದಿದ್ದಾರೆ. ಸೇವೆ ಸಲ್ಲಿಸಿದ ಸ್ಥಳ, ಶಾಲೆ ಮತ್ತು ವರ್ಷ ಅವರ ಅಪಾರ ಕೊಡುಗೆ ಮತ್ತು ಸೇವೆ. ನಂದಿಹಳ್ಳಿ ಸ್ವಂತ ಗ್ರಾಮ, 1988 ಗೌರವ ಶಿಕ್ಷಕರಾಗಿ ಸೇವೆ ಆರಂಭ. ತಂದೆಯ ನೆನಪಿಗಾಗಿ 7,000 ರೂಪಾಯಿ ಮೌಲ್ಯದ ಗೋಡ್ರೇಜ್ ದೇಣಿಗೆ ನೀಡಿದರು. ಕೊಡಾಲು ಸಂಡೂರು ತಾಲೂಕು 1994 ಕಾಯಂ ಶಿಕ್ಷಕರಾಗಿ ಸೇರ್ಪಡೆ. ಶಾಲೆಯ ನೆನಪಿಗಾಗಿ 3,000 ಮುದ್ದತಾ ಠೇವಣಿ ಇರಿಸಿದರು. AK ಕಾಲೋನಿ ಶಾಲೆ ಒಳಗುಂದಿ 1995 ಆ ಶಾಲೆಗೆ 8,000 ರೂಪಾಯಿ ಮೌಲ್ಯದ ಪೀಠೋಪಕರಣ ಹಾಗೂ ರಾಷ್ಟ್ರೀಯ ನಾಯಕರ ಭಾವಚಿತ್ರಗಳನ್ನು ಕೊಡುಗೆಯಾಗಿ ನೀಡಿದರು. ಮಾಲ್ವಿ ಹಗರಿಬೊಮ್ಮನಹಳ್ಳಿ ತಾಲೂಕು 2001 ದಿವಂಗತ MP ಪ್ರಕಾಶ್ ಅವರಿಂದ ಪ್ರಶಂಸಾ ಪತ್ರ ಪಡೆದು ಶಾಲೆಗೆ 40,000 ರೂಪಾಯಿ ಮೌಲ್ಯದ ಕಲಿಕಾ ಸಾಮಗ್ರಿ ತಂದಿಟ್ಟರು. ಮಹಾಜನದಹಳ್ಳಿ ಸಾಹಿಬ್ರ ಶಾಲೆ 2026 ಮುಖ್ಯ ಗುರುಗಳಾಗಿ ಬಡ್ತಿ. ಚಿಕ್ಕಪ್ಪ AM ಮಹಾದೇವಯ್ಯನವರ ಸ್ಮರಣಾರ್ಥ 5,000 ರೂಪಾಯಿ ಮುದ್ದತಾ ಠೇವಣಿ ನೀಡಿದರು. ಶ್ರೀ ಗುಡೇಕೋಟಿ ಕರಿಬಸಪ್ಪ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ 2005ರಿಂದ ಸುದೀರ್ಘ ಕಾಲದ ಸೇವೆ. ಶಾಲೆಯ ಅಭಿವೃದ್ಧಿಗೆ ಮುನ್ನುಡಿ ಬರೆದರು. ಅಧಿಕಾರಿಗಳ ನೆರವೇರಿಕೆಯೊಂದಿಗೆ ಕೊಠಡಿ ಹಾಗೂ ಮೂಲಸೌಕರ್ಯ ನಿರ್ಮಿಸಿದರು. ಶೈಕ್ಷಣಿಕ ಕ್ರಾಂತಿ ಹಾಗೂ ಸಾಮಾಜಿಕ ಭಾಗವಹಿಸುವಿಕೆ. ಶ್ರೀ ಎನ್.ಎಂ. ಚೆನ್ನಯ್ಯನವರು ಗುಡೇಕೋಟಿ ಶಾಲೆಯಲ್ಲಿದ್ದಾಗ ಸಾರ್ವಜನಿಕ ಸಹಕಾರದೊಂದಿಗೆ ಸಮಾಜ ಸ್ನೇಹಿಯಾಗಿ ಗುರುತಿಸಿಕೊಂಡರು. ಹೃದಯ ತುಂಬಿದ ಸನ್ಮಾನ ಹಾಗೂ ಕೃತಜ್ಞತೆ. ವೇದಿಕೆಯ ಮೇಲೆ ಶ್ರೀ ಎನ್.ಎಂ. ಚೆನ್ನಯ್ಯ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ರಾಜಶ್ರೀ ದಂಪತಿಗಳನ್ನು ಅಪಾರ ಶಿಷ್ಯ ವೃಂದ ಹಾಗೂ ಸ್ನೇಹ ಬಳಗದವರು ಅದ್ಧೂರಿಯಾಗಿ ಸನ್ಮಾನಿಸಿ ಗೌರವಿಸಿದರು. ಕೃತಜ್ಞತೆ. ಇದೇ ಸಂದರ್ಭದಲ್ಲಿ ತಮ್ಮನ್ನು ಸಾಕಿ ಬೆಳೆಸಿದ ಮಾವಂದಿರಾದ ಶ್ರೀಮತಿ ನೇತ್ರಾವತಿ ಪರಮೇಶ್ವರಯ್ಯ ಹಾಗೂ ಶ್ರೀಮತಿ ರತ್ನಮ್ಮ ಋಷಭೇಂದ್ರಯ್ಯ ದಂಪತಿಗಳನ್ನು ಮುಖ್ಯ ಗುರುಗಳು ಅಭಿನಂದಿಸಿದರು. ಮಾನವೀಯತೆ. ಶಾಲೆಯ ಅಡುಗೆ ಸಿಬ್ಬಂದಿಯವರ ಸೇವೆಯನ್ನು ಶ್ಲಾಘಿಸಿ ಅವರಿಗೆ 8,000 ರೂಪಾಯಿ ಪ್ರೋತ್ಸಾಹಧನ ನೀಡಿ ಗೌರವಿಸಿದರು. ಅಲ್ಲದೆ ತಮ್ಮ ಅಜ್ಜ ಅಮ್ಮನ ಹೆಸರಿನಲ್ಲಿ ಇಂದಿಗೂ ಸಹ 5,000 ರೂಪಾಯಿ ಮುದ್ದತಾ ಠೇವಣಿಯನ್ನು ಶಾಲೆಗೆ ದೇಣಿಗೆ ನೀಡಿದರು. ಗುರುಗಳ ನುಡಿ. ಒಬ್ಬ ಉತ್ತಮ ಶಿಕ್ಷಕನು ಸಮುದಾಯವನ್ನ ಬಳಸಿಕೊಂಡು ಶಾಲೆಯ ಮತ್ತು ಮಕ್ಕಳ ಶೈಕ್ಷಣಿಕ ಮಟ್ಟವನ್ನು ಹೆಚ್ಚಿಸಬೇಕು. ಶಿಕ್ಷಕರಲ್ಲಿ ಪ್ರಾಮಾಣಿಕತೆ, ಸರಳತೆ ಹಾಗೂ ಮಕ್ಕಳ ಸ್ನೇಹಿ ಗುಣಗಳು ಇರಬೇಕು ಎಂದು ತಮ್ಮ ಅನುಭವದ ಮಾತುಗಳನ್ನು ಹಂಚಿಕೊಂಡರು. ಗಣ್ಯರ ಉಪಸ್ಥಿತಿ ಮತ್ತು ಹಿತನುಡಿಗಳು. ಅರುಣ್ ಕುಮಾರ್ ಅವರು ಮುಖ್ಯ ಗುರುಗಳ ಕಿರುಪರಿಚಯ ಮತ್ತು ಅವರ ಕೊಡುಗೆಗಳನ್ನು ವಾಚಿಸಿದರು. ಆತ್ಮೀಯ ಶಿಷ್ಯ ಹಾಗೂ ಪತ್ರಕರ್ತ ಮಂಜುನಾಥ್ ಕುಂಬಾರ್ ತನ್ನ ಬಾಲ್ಯದ ದಿನಗಳನ್ನು ನೆನೆಯುತ್ತಾ ಗುರುಗಳ ಬೋಧನೆ, ಸತ್ಯ, ಪ್ರಾಮಾಣಿಕತೆ ತನ್ನ ಜೀವನದ ಮೇಲೆ ಬೀರಿದ ಪ್ರಭಾವವನ್ನು ಭಾವುಕರಾಗಿ ಹಂಚಿಕೊಂಡರು. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ನಾಗರಾಜ್ STMC ಅಧ್ಯಕ್ಷರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಮುಖ್ಯಗುರುಗಳಾದ ಶ್ರೀ LT ನಾಯಕ್ ಸರ್, ನಿವೃತ್ತ BEO ಶ್ರೀ ಪತ್ರಪ್ಪ ಸರ್ ಹರಪನಹಳ್ಳಿ, ಮಾಜಿ APMC ಅಧ್ಯಕ್ಷರಾದ KM ಬಸವರಾಜಯ್ಯ, P ಚಿದಾನಂದಪ್ಪ, ನಿವೃತ್ತ ಶಿಕ್ಷಕ ಕುಟ್ರಗೌಡ, ಉತ್ತಂಗಿ ಪ್ರೌಢಶಾಲೆಯ ಪ್ರಭಾರಿ ಮುಖ್ಯಗಳು ಶ್ರೀ ಕೊಟ್ರೇಶ್, M ಬನ್ನಪ್ಪ, Y ಪ್ರಭು ಅಧ್ಯಕ್ಷರು VSSN ಉತ್ತಂಗಿ ಹಾಗೂ U ಆನಂದ್,
ಅಧ್ಯಕ್ಷರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹೂವಿನಡಗಲಿ ಘಟಕ ಮುಂತಾದವರು ಭಾಗವಹಿಸಿ ಶುಭ ಹಾರೈಸಿದರು. ಅಪಾರ ಶಿಷ್ಯ ವರ್ಗ ಹಾಗೂ ಸ್ನೇಹ ಬಳಗದ ಪಿ ಪ್ರವೀಣ್, ಸಿ ಶ್ರೀಧರ್, ಸಿಜೆ ವೀರೇಶ್, ಎಂ ಮಹದೇವಜ್ಜ ಮತ್ತು ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಆರಂಭದಲ್ಲಿ ಅಬ್ಬಿಗೇರಿ ಕೊಟ್ರಯ್ಯನವರು ಪ್ರಾರ್ಥಿಸಿದರು. ಕೆಜಿ ಹನುಮಂತಪ್ಪನವರು ಸ್ವಾಗತಿಸಿದರು. ಸಮಗ್ರ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರೂಪಿಸಿದರು. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಬ್ರಹ್ಮ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿ, ಇನ್ನೊಬ್ಬ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಸೂರಪ್ಪವರ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೇನೆ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಇವನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನಮ್ಮ ಹೂವಿನಡಗಲಿ ಕ್ಷೇತ್ರದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರ್ತಕ್ಕಂಥ ಎಸ್ ಪಂಚಪ್ಪ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ನಮ್ಮ ಪ್ರಾಥಮಿಕ ಶಾಲೆಯ ನಿವೃತ್ತ ಮುಖ್ಯ ಗುರುಗಳಾಗಿರ್ತಕ್ಕಂಥ ಕೊಟ್ಟಗೋಡ ಸರ್ ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದರೆ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಮ್ಮ ಗ್ರಾಮದ ಹಿರಿಯರು ಆಗಿರ್ತಕ್ಕಂಥ ಯಾತ್ರಾ ಮಲ್ಲಪ್ಪ ಅವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದೆ. ಅವರು ಕೂಡ ಈ ಕಾರ್ಯಕ್ರಮದ ಗುರುಬಸವರಾಜ್ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಕಳಕಳಿಯ ಪ್ರಾರ್ಥನೆ. ಸ್ವಲ್ಪ ಕಡೆಗೆ ಎಲ್ಲ ಸಿಬ್ಬಂದಿ ವರ್ಗದವರು ಧನ್ಯವಾದಗಳು. ಇವತ್ತು ನಮ್ಮ ಜಿಲ್ಲೆಯ ಹಿರಿಯ ಶಿಕ್ಷಕರು ಕಾಲೇಜಿನಲ್ಲಿ ಹೋಗಿ ನಿವೃತ್ತ ಹೋಗಿ ಈ ನಿವೃತ್ತ ಮತ್ತು ಬೀಳ್ಕೊಡುಗೆ ಸಮಾರಂಭವನ್ನ ಎಲ್ಲ ಈಗ ಸಾರಿಗೆ ವಹಿಸಿರ್ತಕ್ಕಂಥ ಸ್ವಾಮಿಗಳ ಆಶೀರ್ವಾದದಲ್ಲಿ ಮಾಡೋಣ ಅಂತ ಹೇಳಿ ಚರ್ಚೆ ಮಾಡಲಾಗಿ ಇವತ್ತು ಊರಿನ ಎಲ್ಲ ಪ್ರಮುಖರ ಮುಂದೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದರ ಪ್ರಯುಕ್ತ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಆಸಕ್ತರಾಗಿರ್ತಕ್ಕಂಥ ಎಲ್ಲ ಸ್ವಾಮಿಗಳ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ಸುಮಾರು ಹಳದಿ ತಾಲೂಕಿನಲ್ಲಿ 8 ವರ್ಷಗಳ ವಿಯುವಾಗಿ ಸೇವೆ ಸಲ್ಲಿಸಿ ಎಲ್ಲ ಶಿಕ್ಷಕರ ಪ್ರೀತಿಯನ್ನು ಗಳಿಸಿರ್ತಕ್ಕಂಥ ಪತ್ರಕರ್ತರು ಹಾಗೂ ನಮ್ಮ ಈ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಎಸ್ಎಸ್ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಾಗರಾಜ್ ಅವರು ಹಾಗೂ ಚಂದ್ರೇಶ್ವರು ಮತ್ತು ರತ್ನವರಿಗೂ ನಮಸ್ಕರಿಸ್ತಾ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನವರಿಗೂ ನಮಸ್ಕರಿಸಿ ಸ್ವಾಗತಿಸಿ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರ ಪರವಾಗಿ
ಸಂಘದ ಅಧ್ಯಕ್ಷರಾದ ಪ್ರಭುವರೇ ಹಾಗೂ ಎಲ್ಲ ಹಿರಿಯರೇ, ಊರಿನ ಯಾವತ್ತೂ ರೈತ ಬಾಂಧವರೇ, ವಿದ್ಯಾರ್ಥಿಗಳೇ, ತಾಯಿಗಳೇ ಹಾಗೂ ಎಲ್ಲ ರೀತಿಯ ನಮ್ಮ ಮುತ್ತೈಗಿಯ ಎಲ್ಲ ಸಾರ್ವಜನಿಕರುಗಳೇ, 86-87 ಇಸ್ವಿನಲ್ಲಿ ನಾವು ಚೆನ್ನೈ ಮೇಷ್ಟ್ರು ಕ್ಲಾಸ್ಮೇಟ್ ಒಂದೇ ಕಾಲೇಜಲ್ಲಿ ಓದಿದ್ರು. ಹಾಗಾಗಿ ಚೆನ್ನೈ ಮೇಷ್ಟ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿಗಳು ಹೋಗಿದೆ. ಶಿಕ್ಷಣದ ಬಗ್ಗೆ, ಸ್ನೇಹಿತರ ಬಗ್ಗೆ, ಸಮಾಜದ ಬಗ್ಗೆ, ಸಾರ್ವಜನಿಕ ಏನೇ ಸಂಪರ್ಕ ಅವ್ರ ಸಮಾಜಕ್ಕೆ ಬರ್ಬೋದು ಬೇರೆದನ್ನ ಎಂದು ನೀವು ಬಳಸ್ತಾರ ಎಲ್ಲರೂ ವಿಷಯ ಅಂತ ಹೇಳ್ಕೊಂಡು ಬಂದರು. ಇದನ್ನ ಮಾಡ್ತಾರೆ ಒಳ್ಳೆ ಮಾತು, ಇದೇ ಏನು ಮಾಡ್ತಾರ ಅಂತ ಹೇಳಿ ನಾವು ಒಳ್ಳೆ ಮಾತು ಹೇಳಿದ್ರು ಅದನ್ನ ಮಾಡ್ಕೊಂಡು ಆಮೇಲೆ ನಮ್ಮ ಅಮ್ಮ ಹೇಳಿದ್ರು, ನಮ್ಮ ಮನುಷ್ಯನ ನೀವು ಚೆನ್ನಾಗಿ ಅಭ್ಯಾಸ ಮಾಡು. ಅದಕ್ಕೆ ಅವ್ರು ಮಾತು ಈ ಗರಿಗಳ ಬಹಳ ಕೆಟ್ಟದಮ್ಮ. ಈ ಗರಿಗಳ ಎಟ್ಟೋದು ಅಂದ್ರೆ ಹಳ್ಳಿಗೆಲ್ಲ ಮುಚ್ಚುವುದು ವನವಾಸ ಆಗ್ತದೆ. ಹಾಗಾಗಿ ಈ ನಾಲ್ಕು ದಿನ ಈ ಸಂಪರ್ಕವನ್ನು ಬೆಳೆಸಿದ ಒಳ್ಳೆಯ ಸಂಪರ್ಕವನ್ನು ಬೆಳೆದು ಒಳ್ಳೆಯ ಸಂಪರ್ಕವನ್ನು ಬೆಳೆದುಕೊಂಡು ಈ ಜೀವನವನ್ನು ಉದ್ಧಾರ ಮಾಡುವಂತ ಆಶೀರ್ವಾದ ಮಾಡಿತು. ಮತ್ತು ಒಂದು ಇನ್ನೊಂದು ಮಾತು ನನಗೆ ತೋರಿಸ್ತದೆ. ಇವತ್ತು ವಿಮಾನಗಳಲ್ಲಿ ಸಂಖ್ಯೆಗಳನ್ನ ಹೇಗೆ ನಾವು ಸಂಪರ್ಕ ಮಾಡಬೇಕು ಗೊತ್ತಾಗ್ತದೆ. ಆ ಮನಸ್ಸು ವರ್ಷ ಪೂಜೆ ಮಾಡೋ ದಾಸವನ್ನು ನಾವು ಇತರ ಉಪಕಾರ ಮಾಡೋದು ಅವರಿಗೆ ಒಳ್ಳೆಯದಾಗ್ತದೆ ಅಂತ ಹೇಳಿ ಆ ತತ್ವವನ್ನು ಕಾಯ್ದುಕೊಂಡಿರ್ತಕ್ಕಂಥ ಹೇಳ್ತಾರೆ. ಆ ರೀತಿ ನಡ್ಕೋಬೇಕು, ಸಮಾಜ ನಮ್ಮನ್ನ ಗುರುತಿಸಬೇಕು ಅಂತ ಹೇಳಿ ನಾವು ಯಾವತ್ತೂ ಸ್ನೇಹ ದಾಸವನ್ನು ನೀಡಿರ್ತಕ್ಕಂಥ ಸ್ನೇಹಿತರಿರ್ತಕ್ಕಂಥ ಹೋಗಿದೆ. ಹಾಗೂ ಇಲ್ಲಿನ ನೆರವೇರಿಗಳು ಪ್ರತಿಯೊಂದು ಅವರೇ 78 ದಿನ ಶಿಕ್ಷಕರಾಗಿ ಹಾಗೂ ನೆರವೇರಿ ಒಂದು ಬರೋದಿಲ್ಲ ನಮ್ಮ ಕುಟುಂಬದ ಪರಿಸರ ಒಂದು ಕಚೇರಿ ಹೇಳಿ ಹೋಗ್ತಾ ಇದ್ರು ಅಂತ ಹಿರಿಯರಾಗಿ ಚುನಾವಣೆ ಹಾಗೂ ನಮ್ಮ ಆತ್ಮೀಯ ಇರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಒಬ್ಬರೇ ಮತ್ತು ನಮ್ಮ ಕುಟುಂಬದ ಶ್ರೀಮತಿಯವರೇ, ನನಗೆ ಪಕ್ಷದ ಒಂದು ಸಂದೇಶ ಮಾತು. ಇವತ್ತೇನಾದರೂ ಆ ತೀರ್ಥ ಸಾರಿ ಇತ್ತು ಅಂದ್ರೆ ಅವತ್ತು ಸ್ವಾಮಿ ಈ ಒಳ್ಳೆ ಅವಕಾಶ ಇದೆ, ಒಳ್ಳೆಯವರು ಆದೇಶ ಕೊಟ್ಟಿದ್ದಾರೆ, ಒಳಗೊಂಡು ನಾವು ನಮ್ಮೊಂದು ನಿಮ್ಮೊಂದು ರೀತಿಗಳನ್ನು ಮಾಡಿಸ್ತೀವಿ ಅಂತ ಹೇಳಿ ಆ ರೀತಿ ಆ ತೀರ್ಥಾಲಿ ಕಾರ್ಯಕರ್ತರಾಗಿರ್ತಕ್ಕಂಥ ಇವತ್ತೇನು ಶಾಲೆ ಕಟ್ಟಿಗೆ ಅಧ್ಯಕ್ಷರಾಗಿದ್ದು ಚಂದ್ರಗೌಡರು ನಾವು ಇಟ್ಕೊಂಡಾಗ ಶಾಲೆನ ನಿರ್ಮಾಣ ಮಾಡಿ ಹುಡುಗಡಿ ತಂತ್ರಜ್ಞಾನ ನಮ್ಮ ಮನೆಗೆ ಹೇಳಿ ಉತ್ಕೊಂಡ್ರೆ ಆ ಶಾಲೆಯನ್ನು ನೀಟಾಗಿ ಕಟ್ಟಬೇಕು, ಯಾವುದೇ ಕಾರಣಕ್ಕೂ ಕಲೆಕ್ಟರ್ ಹಾಕಬೇಕು, ಒಳ್ಳೆಯ ರೀತಿಯಲ್ಲಿ ಶಾಲೆಯನ್ನು ಕಟ್ಟು ಅಂತ ಹೇಳಿ ಆ ರೀತಿ ಶಾಲೆ ನಿರ್ಮಾಣ ಆಯಿತು. ನಮ್ಮ ಜಿಲ್ಲಾ ಪಂಚಾಯತ್ ಇಟ್ಕೊಂಡು ರೈಟಿಂಗ್ನಲ್ಲಿ ಭಾಗವಹಿಸ್ತೀವಿ. ಹೀಗೆ ಇಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾರ್ಗದರ್ಶನ ಮಾಡತಕ್ಕಂಥ ಪತ್ರಕರ್ತರವರೇ, ಭಾಗ್ಯಮ್ಮ, ಆಮೇಲೆ ನಮ್ಮ ಏನಮ್ಮ ಅಂದ್ರೆ ಹಲವಾರು ವರ್ಷಗಳು ಶಕ್ತಿ ಇದೆ, ವಿದ್ಯಾರ್ಥಿಗಳಿರ್ತಕ್ಕಂಥ ಶಕ್ತಿ ಇದೆ, ಬೋಧನೆ ಮಾಡತಕ್ಕಂಥ ಶಕ್ತಿ ಇದೆ, ವಿದ್ಯಾದ ಜೊತೆಗೆ ಧರ್ಮವನ್ನು ಬೋಧನೆ ಮಾಡತಕ್ಕಂಥ ಶಕ್ತಿ ಇವಾಗ ಯಾರಿದೆ ತಂದೆಯ ಶಿಕ್ಷಕರಿಗೆ ಅಂತಕ್ಕಂಥದ್ದು ನಾನು ಸಾರಿ ಹೇಳಬೇಕಾಗ್ತದೆ. ಅಂದಾಗ ಇವತ್ತು ನಾವು ಅಂತಹ ಒಂದು ನಿವೃತ್ತಿ
ಧರ್ಮಸೇವೆ, ಭಕ್ತರ ಸೇವೆ, ಸಮಾಜದ ಸೇವೆ, ಶಿಷ್ಟರ ಸೇವೆ, ಈ ಎಲ್ಲಾ ಸೇವೆಗಳನ್ನು ಮಾಡಿರ್ತಕ್ಕಂಥ ಶಕ್ತಿ ಯಾರಿಗಾದ್ರೆ ಅದು ಕಲಿಯಾಗಿದೆ. ಅವರು ಸತ್ಯಗಳನ್ನೆಲ್ಲ ವರ್ಷಿಸ್ತಾರೆ, ಅವರೇ ಕಾರ್ಯಕ್ರಮ ಮಾಡಕ್ಕಿರ್ತಾರೆ. ಅಂದಾಗ ಅಂತ ಗುರುಗಳನ್ನ ಅವರು ತಯಾರು ಮಾಡಿದ್ದಾರೆ. ಅವರ ಕೈಗೆ ಹೋಗಿರ್ತಕ್ಕಂಥವರು ಬೇಕಾದಷ್ಟು ಜನ ಹಾಗೆಯೇ ಧರ್ಮಸ್ಥಳ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಆಲಸಿದ್ದೇಶ್ವರ ಸ್ವಾಮಿಗಳು ಆಲಸ್ವಾಮಿ ಮಠ ಅಗ್ರಿಬೊಮ್ಮಳೆ ಅವರಿಗೂ ಕೂಡ ಚೆನ್ನಯ್ಯ ಮತ್ತು ಕುಟುಂಬದಿಂದ ಗೌರವ ಸಮರ್ಪಣೆ. ಶ್ರೀ ಅಭಿನವ ಶಿವಲಿಂಗ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹಂಸಾಗರ ಇವರಿಗೆ ಕೂಡ ಈ ಒಂದು ಶ್ರೇಷ್ಠ ಆರೋಗ್ಯ ಇವರು ಸನ್ಮಾನ ಶಿಕ್ಷಕರಿಗೆ ಶಾಲಾ ವತಿಯಿಂದ ಗೌರವ ಸಮರ್ಪಣೆ ಹಾಗೂ ಹಳೆ ವಿದ್ಯಾರ್ಥಿಗಳಿಂದ ಗೌರವ ಸಮರ್ಪಣೆ. ಮೊದಲನೇದಾಗಿ ತಗೊಂಬಿಡ ತಕ ತಡಿ ತಡಿ ಕಡೆ ಈ ಕಡೆ ಸರ್ ಸೂಪರ್ ಸೂಪರ್ ಕಟ್ಟಿ ಕೂಡ ಏನು ಆಗ್ರೆಸ್
ಶಿಕ್ಷಕ ಸೋದರ ಅಭಿನಂದನೆ. ಸೇವಾ ಸಿಬ್ಬಂದಿಗಳಿಂದ ಈ ಕಾರ್ಯಕ್ರಮ ವಿಜಯಪುರದಲ್ಲಿ ಸನ್ಮಾನ ಕಾರ್ಯಕ್ರಮ ಮುಗಿದರಿಂದ ಸೇರಿ ತಡೆ ಊಟ ಮಾಡೋದು ಅದಕ್ಕೆ ಮಾಡ್ತಾರೆ Hey! ಇಲ್ಲೋಡಿ ನಗರಿ ಸ್ಮೈಲ್